ರಾಮಾಪುರ ಅನ್ನೋ ಊರಲ್ಲಿ ಗೋಪಾಲ್ ಕೃಷ್ಣ ತನಗಿದ್ದ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ತನ್ನ ಕುಟುಂಬವನ್ನ ಪೋಷಿಸ್ತಿರ್ತಾನೆ. ಗೋಪಾಲ್ ಕೃಷ್ಣನಿಗೆ ಮದುವೆ ಆದ್ಮೇಲೆ ತುಂಬಾ ತಡವಾಗಿ ಒಂದು ಮಗು ಹುಟ್ಟುತ್ತೆ. ಆದ್ರೆ ದುರದೃಷ್ಟವಶಾತ್ ಹೆಂಡತಿ ಸತ್ತೋಗ್ಬಿಡ್ತಾಳೆ. ಗೋಪಾಲ್ ಕೃಷ್ಣನಿಗೆ ಆ ಮಗುವಿನ ಲಾಲನೆ ಪಾಲನೆ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಇನ್ನು ಏನು ಮಾಡಕ್ಕಾಗ್ದೆ ಆ ಮಗುವಿನ ಲಾಲನೆ ಪಾಲನೆಗೋಸ್ಕರ ಎರಡನೇ ಮದುವೆ ಆಗ್ಬೇಕು ಅಂತ ಸಂಬಂಧಗಳನ್ನ ಹುಡುಕೋ ಪೇರಯ್ಯನಿಗೆ ಹೇಳ್ತಾನೆ. ಅಲ್ಲಿಗೆ ಬಂದಿರೋ ಪೇರಯ್ಯನಿಗೆ ಮಗುವಿನ ಲಾಲನೆ ಪಾಲನೆ ನೋಡ್ಕೊಳಕ್ಕಾಗ್ತಾ ಇಲ್ಲ, ಹಾಗಾಗಿ ಮಗುವಿಗೆ ತಾಯಿ ಪ್ರೀತಿ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಎರಡನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾನೆ. ಯಾವ್ದಾದ್ರೂ ಒಳ್ಳೆ ಸಂಬಂಧ ಇದ್ರೆ ನೋಡು ಅಂತ ಹೇಳ್ತಾನೆ. ಅದನ್ನ ಕೇಳ್ದಂತ ಪೇರಯ್ಯ ಸರಿ ಅಂತ ಹೇಳಿ ಅಲ್ಲಿಂದ ಪಕ್ಕದೂರಲ್ಲಿರೋ ಕೃಷ್ಣವೇಣಿ ಅನ್ನೋರ್ ಮನೆಗ್ ಬರ್ತಾನೆ. ಅಲ್ಲಿ ಕೃಷ್ಣವೇಣಿಗೆ ಪೇರಯ್ಯ ಹೀಗೆ ಹೇಳ್ತಾನೆ. ಅಮ್ಮ, ನಿಮ್ ಗಂಡನ ಕೊನೆ ಆಸೆಯಂತೆ ನೀವು ಎರಡನೇ ಮದುವೆ ಆಗ್ತೀನಿ, ಯಾವ್ದಾದ್ರೂ ಒಳ್ಳೆ ಸಂಬಂಧ ಇದ್ರೆ ಹೇಳಿ ಅಂತ ಹೇಳಿದ್ರಿ. ಹೌದ್ರಿ, ಯಾರಾದ್ರೂ ಇದಾರಾ? ಹೌದಮ್ಮ, ಪಕ್ಕದೂರಲ್ಲಿ ವ್ಯವಸಾಯ ಮಾಡ್ಕೊಳ್ತಾ ಒಂದು ಮಧ್ಯಮ ವರ್ಗದ ಕುಟುಂಬದ ಗೋಪಾಲಕೃಷ್ಣ ಅಂತ ಇದ್ದಾರೆ. ಅವನ ಹೆಂಡತಿ ಮಗುವಿಗೆ ಜನ್ಮ ಕೊಟ್ಟು ಪ್ರಾಣ ಬಿಟ್ಬಿಟ್ಲು. ಒಂದ್ ಕಡೆ ಜಮೀನ್ ಕೆಲಸ, ಇನ್ನೊಂದ್ ಕಡೆ ಮಗುವಿನ ಲಾಲನೆ ಪಾಲನೆ ನೋಡ್ಕೊಳ್ಳೋದು ಗೋಪಯ್ಯನಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಆ ಮಗುವಿಗೆ ತಾಯಿ ಪ್ರೀತಿ ಸಿಗ್ಬೇಕು ಅಂತ ಅವರು ಎರಡನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದಾರೆ. ಹೌದಯ್ಯ, ನನ್ಗೆ ನನ್ನವ್ರು ಯಾರೂ ಇಲ್ಲ. ಡಾಕ್ಟ್ರೇನ್ಗೋ ನನ್ಗ್ ಮಕ್ಳು ಹುಟ್ಟೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಯಾವ್ದಾದ್ರೂ ಮಗುಗೆ ತಾಯಿ ಪ್ರೀತಿ ಕೊಡ್ಬೇಕು ಅನ್ಕೊಂಡಿದೀನಿ. ಸರಿ ಅಮ್ಮ, ಹಾಗಾದ್ರೆ ನಾನು ಹೋಗಿ ಈ ವಿಷಯನ ಅವ್ರಿಗೆ ತಲುಪಿಸ್ತೀನಿ. ಪೇರಯ್ಯ ಅಲ್ಲಿಂದ ಗೋಪಾಲ್ ಕೃಷ್ಣನ್ ಹತ್ರಕ್ಕೆ ಬರ್ತಾನೆ. ಕೃಷ್ಣವೇಣಿ ಬಗ್ಗೆ ಎಲ್ಲ ವಿಷಯನೂ ಹೇಳ್ತಾನೆ. ಗೋಪಾಲ್ ಕೃಷ್ಣ ಪೇರಯ್ಯ ಹೇಳಿದ್ದನ್ನ ಕೇಳಿ ಸರಿ ಅಂತ ಒಪ್ಕೊಳ್ತಾನೆ. ಮದುವೆಗೆ ಗೋಪಾಲ್ ಕೃಷ್ಣ ಹಾಗೆಯೇ ಕೃಷ್ಣವೇಣಿ ಒಪ್ಕೊಂಡಿದ್ರಿಂದ ಅವರಿಬ್ಬರ ಮದ್ವೆ ಆಗತ್ತೆ. ಗೋಪಾಲ್ ಕೃಷ್ಣ ಪ್ರತಿದಿನ ಜಮೀನ್ ಕೆಲಸ ಮಾಡ್ತಾ ಇರ್ತಾನೆ. ಗೋಪಾಲ್ ಕೃಷ್ಣ ಮತ್ತೆ ಕೃಷ್ಣವೇಣಿ ಇಬ್ರು ಮಗುವಿಗೆ ಮಾಯಾ ಅಂತ ನಾಮಕರಣ ಮಾಡ್ತಾರೆ. ಕೃಷ್ಣವೇಣಿ ಆ ಮಗುಗೆ ಎಲ್ಲ ತಾನೇ ಆಗಿ ಆ ಮಗುನ ಕಣ್ಣಿನ ರೆಪ್ಪೆ ತರ ತುಂಬಾ ಜೋಪಾನವಾಗಿ ಮುದ್ದಾಗಿ ನೋಡ್ಕೋತಿರ್ತಾಳೆ. ಹೀಗೆ ಕೆಲವು ದಿನಗಳು ತಿಂಗಳುಗಳೇ ಕಳೆಯುತ್ತೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಕೃಷ್ಣವೇಣಿ ತಲೆ ಸುತ್ತ ಬೀಳ್ತಾಳೆ. ಅಲ್ಲೇ ಇದ್ದ ಗೋಪಾಲ್ ಕೃಷ್ಣ ಗಾಬರಿ ಪಡ್ತಾ ಬೇಗ ಪಕ್ಕದಲ್ಲೇ ಇದ್ದ ಡಾಕ್ಟರ್ನ ಕರ್ಕೊಂಡ್ ಬಂದು ತೋರಿಸ್ತಾನೆ. ಡಾಕ್ಟರ್ ಕೃಷ್ಣವೇಣಿನ ಪರೀಕ್ಷೆ ಮಾಡ್ತಾರೆ. ಅವರು ಗರ್ಭವತಿ, ತುಂಬಾ ಅನಾರೋಗ್ಯವಾಗಿದ್ದಾರೆ. ಅವರು ಏನ್ ಕೆಲ್ಸ ಮಾಡಬಾರ್ದು, ನೀವೇ ನೋಡ್ಕೋಬೇಕು. ನನಗೆ ಅವಳಿಗೆ ನಾನು ಬಿಟ್ರೆ ಮಗು, ಅವಳನ್ನ ನೋಡ್ಕೊಳ್ಳೋಕೆ ಬೇರೆ ಯಾರೂ ಇಲ್ಲ ಡಾಕ್ಟರ್. ಅಪ್ಪ, ನೀವೇನ್ ಭಯ ಪಡ್ಬೇಡಿ, ಅಮ್ಮನ್ನ ನಾನ್ ನೋಡ್ಕೋತೀನಿ. ಇನ್ನು ಮಾಯಾ ತನ್ನ ತಾಯಿಯಾದ ಕೃಷ್ಣವೇಣಿನ ಕಾಲನ್ನ ನೆಲಕ್ಕಿರಿಸ್ದ ಹಾಗೆ ಎಲ್ಲಾನೂ ಮಂಚದ ಮುಂದೆನೆ ತಂದ್ಕೊಟ್ಟು ಜೋಪಾನವಾಗಿ ನೋಡ್ಕೋತಿರ್ತಾಳೆ. ಸ್ವಲ್ಪ ದಿನಗಳಲ್ಲೇ ಕೃಷ್ಣವೇಣಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಆದ್ರೆ ಆ ಮಗು ಮಾನಸಿಕವಾಗಿ ತುಂಬಾ ವೀಕ್ ಆಗಿರುತ್ತೆ. ಹಾಗಾಗಿ ಆ ಮಗುನ ನಾಜೂಕಾಗಿ ತುಂಬಾ ಜೋಪಾನವಾಗಿ ನೋಡ್ಕೊಳ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಆ ಮಗುಗೆ ಪಾವನಿ ಅಂತ ಹೆಸರಿಡ್ತಾರೆ. ಅಕ್ಕ ಆಗಿದ್ದ ಮಾಯಾ ಆ ಮಗುನ ತುಂಬಾ ಮುದ್ದಾಗಿ ನೋಡ್ಕೋತಿರ್ತಾಳೆ. ಪಾವನಿ ಕೇಳಿದ್ದನ್ನೆಲ್ಲ ಹಾಗೆ ತಂದ್ಕೊಡ್ತಿರ್ತಾರೆ. ಅವಳನ್ನ ತುಂಬಾ ಮುದ್ದಾಗಿ ಬೆಳೆಸ್ತಿರ್ತಾರೆ. ಪಾವನಿ ಹುಟ್ಟಿದ್ಮೇಲೆ ಕೃಷ್ಣವೇಣಿ ಮಾಯನ್ನ ಮಗಳ ತರ, ಹಾಗೆ ಅವಳನ್ನ ಪಾವನಿಗೆ ಅಕ್ಕನ್ ತರ ನೋಡ್ತಾ ಇರಲ್ಲ. ಇಬ್ರು ಬೆಳೆದು ದೊಡ್ಡವರಾಗ್ತಾರೆ. ಮಾಯಾ ಮನೆ ಕೆಲ್ಸ, ಅಡ್ಗೆ ಕೆಲ್ಸ ಎಲ್ಲನೂ ಮಾಡ್ತಿರ್ತಾಳೆ. ಆದ್ರೆ ಪಾವನಿ ಮಾತ್ರ ತುಂಡ್ ಬಟ್ಟೆ ಹಾಕೊಂಡು ಸಿನಿಮಾ ಅಂತ, ಶಾಪಿಂಗ್ ಅಂತ, ಮಾಲ್ ಅಂತ ಸುತ್ತಾಡ್ತಾ ಇರ್ತಾಳೆ. ತಂಗಿ, ಈ ತರ ಚಿಕ್ಕ ಬಟ್ಟೆ ಹಾಕೋಬಾರ್ದೆ, ಒಳ್ಳೇದಾಗಿ ಸೀರೆ ಕಟ್ಕೋಬೇಕು. ಏನು ತಂಗಿನ, ನೀನೇನ್ ನಾನು ಓಡೋಟದವಳ? ನಾನೇನ್ ಬಿಕಾರಿ ಅಲ್ಲ, ನನ್ನಮ್ಮ ಕೋಟೀಶ್ವರೈ. ನನ್ಗಿಷ್ಟ ಆಗಿದ್ ಬಟ್ಟೆ ನಾನ್ ಹಾಕೋತೀನಿ, ಕೇಳಕ್ ನೀನ್ ಯಾರು? ಈ ತರ ಚಿಕ್ಕ ಬಟ್ಟೆ ಹಾಕೊಂಡ್ರೆ ಎಲ್ಲಾರು ನಗ್ತಾರೆ. ಅಮ್ಮ ನೋಡೆಯವಳು, ಕೆಲ್ಸದವಳ ತರ ಬಿದ್ದಿರ್ಬೇಕು. ನನ್ ಮೇಲೆನೆ ಏನೋ ರೂಪಾಗ್ತಾವಳೆ ಇವಳು. ಲೇ ದರಿದ್ರದವಳೆ, ಇಲ್ದೆ ಹುಟ್ಟಿರೋ ನನ್ ಮಗಳು ಇವಳು. ನನ್ ಮಗಳ ಮೇಲೆ ಪ್ರತಾಪ ತೋರಿಸ್ತಿದ್ಯಾ? ಹುಟ್ಟಿದ ತಕ್ಷಣ ಅಮ್ಮನ್ ನುಂಗಿದವಳು. ಅಮ್ಮ ಪ್ರೀತಿ ಏನ್ ಗೊತ್ತು ನಿನ್ಗೆ? ಹಂಗಲ್ಲ ಅಮ್ಮ, ಈ ಬಟ್ಟೆ ಹಾಕೊಂಡ್ರೆ 4 ಜನ ಏನಾದ್ರೂ ಮಾತಾಡ್ತಾರೆ. ನಾಳೆ ಮದ್ವೆ ಆಗೋವಾಗ ತೊಂದ್ರೆ ಆಗತ್ತಲ್ವಾ? ಯಾರೇ ನಿನ್ಗಮ್ಮ? ನನ್ಗೇನಾದ್ರೂ ಹುಟ್ಟಿದ್ಯಾ? ನನ್ ಮಗಳು ನಿನ್ನಂತ ದರಿದ್ರದವಳಲ್ಲ, ನನ್ ಮಗಳು ಕೋಟೀಶ್ವರಿ. ನಿನ್ ಸಲಹೆ ನಮ್ಗೇನ್ ಬೇಕಾಗಿಲ್ಲ, ಹೋಗೆ ಬಿತ್ರಿ. ಆಗ ಅಲ್ಲಿಗೆ ಬಂದ ಗೋಪಾಲ್ ಕೃಷ್ಣ ನಡೆದದ್ದು ಎಲ್ಲಾ ವಿಷಯನೂ ನೋಡ್ತಾನೆ. ಕೃಷ್ಣವೇಣಿಗೆ ಗೋಪಾಲ್ ಕೃಷ್ಣ ಹೀಗೆ ಹೇಳ್ತಾನೆ. ಕೃಷ್ಣವೇಣಿ, ನೀನ್ ಮಾಡ್ತಾ ಇರೋದು ಸರಿಯಿಲ್ಲ. ಅವರಿಬ್ರು ನಮ್ಮ ಮಕ್ಕಳೇ ತಾನೆ. ಯಾಕೆ ನೀನು ಮಾಯನ್ನ ಮನೆ ಕೆಲಸದವಳ ತರ, ಪಾವನಿನ ಯಜಮಾನಿ ತರ ನೋಡ್ತಾ ಇದೀಯಾ? ಮಾಯಾ ನಿನ್ ಮಗಳು, ಪಾವನಿ ನಮ್ಮಿಬ್ಬರಿಗೂ ಮಗಳು. ನನಗೆ ನಿಮ್ ಮಗಳಿಗಿಂತ ನಮ್ಮಿಬ್ಬರ ಮಗಳ ಮೇಲೇನೆ ಪ್ರೀತಿ. ಕೃಷ್ಣವೇಣಿ ಹೀಗೆ ಹೇಳ್ತಿದ್ದ ಹಾಗೆ ಗೋಪಾಲ್ ಕೃಷ್ಣನ್ ಬಾಯಿಂದ ಒಂದ್ ಮಾತು ಬರಲ್ಲ. ಮಾಯಾ ಮತ್ತೆ ಪಾವನಿ ಇಬ್ರೂ ತನ್ಮಕ್ಳೇ. ಇಬ್ರು 2 ಕಣ್ಣುಗಳಿಗೆ ಸಮಾನ. ಒಬ್ರಿಗೆ ಹೆಚ್ಚು, ಒಬ್ರಿಗೆ ಕಡಿಮೆ ಅಂತ ಯಾವತ್ತೂ ಮಾಡ್ಲಿಲ್ಲ. ಇನ್ನು ಆವತ್ತಿನಿಂದ ಕೃಷ್ಣವೇಣಿಯ ವರ್ತನೆಗಳಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸುತ್ತೆ.
ಅವ್ರಾವತ್ತಿನಿಂದ ಮಾಯಾ ಒಬ್ಳು ಮನುಷ್ಯಳನ್ನೋದನ್ನೂ ಮರ್ತ್ಬಿಡ್ತಾರೆ. ಮಾಯನ್ ಜೀವನ ಒಬ್ಬ ಮನೆ ಕೆಲಸದೊಳಗಿಂತಲೂ ಕಡೆಯಾಗ್ಬಿಡುತ್ತೆ. ಏನ್ ತಪ್ಪಾಗಿದ್ರೂ ಅದಕ್ಕೆ ಮಾಯನೇ ಕಾರಣ. ಹೀಗೆ ಅವರು ಮಾಯನ್ನ ಹೊಡೆಯೋಕ್ ಶುರು ಮಾಡ್ತಾರೆ. ತನ್ ಕಣ್ಮುಂದೆನೆ ತನ್ ಮಗಳು ಈ ರೀತಿ ಕಷ್ಟಪಡ್ತಾ ಇರೋದನ್ನ ನೋಡಿದ ಗೋಪಾಲ್ ಕೃಷ್ಣ ಅವಳಿಗೆ ಹೇಗಾದ್ರೂ ಮಾಡಿ ಈ ನರಕದಿಂದ ಮುಕ್ತಿ ಕೊಡಿಸ್ಬೇಕು ಅಂತ ಅವಳಿಗೆ ಒಂದು ಮದುವೆ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಕೃಷ್ಣವೇಣಿ, ನಾನ್ ನನ್ ಮಗಳಿಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದೀನಿ. ಅವಳು ಚಿಕ್ಕ ಹುಡುಗಿ, ಈಗ್ಲೇ ಯಾಕೆ ಮದ್ವೆ ಅವಳಿಗೆ? ನಾನ್ ಮಾತಾಡ್ತಾ ಇರೋದು ಮಾಯನ್ ಬಗ್ಗೆ. ಅವಳು ನಮ್ಮ ಮಗಳಲ್ಲ, ನಿಮಗ್ ಮಾತ್ರ ಮಗಳು. ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನನಗ್ ಬೇಕಾಗಿಲ್ಲ. ಮದ್ವೆ ಮಾಡ್ತಿರೋ ಇಲ್ಲ ಏನ್ ಮಾಡ್ತಿರೋ ನಿಮ್ಮಿಷ್ಟ. ಮದುವೆ ಅಂದ್ಮೇಲೆ ವರದಕ್ಷಿಣೆ, ಖರ್ಚು ಎಲ್ಲ ಇರುತ್ತಲ್ವಾ, ಅದಕ್ಕೆ ದುಡ್ಡು ಬೇಕು. ದುಡ್ಡಿಲ್ಲ ಏನೂ ಇಲ್ಲ, ಎಲ್ಲ ನಿಮ್ ಮಗಳು ಕೊಟ್ಬಿಟ್ರೆ ನನ್ ಮಗಳಿಗೇನ್ ಕೊಡ್ಲಿ? ಕೈಗೆ ಚಿಪ್ಪೆ ಕೊಡ್ಲಾ? ಅವಳಿಗೇನು ದರಿದ್ರನ್ ತಗೊಂಡೋಗಕ್ಕೆ ಯಾವನೋ ಒಬ್ಬನ್ ಬರ್ತಾನೆ. ಕೃಷ್ಣವೇಣಿ ಹೀಗೆ ಹೇಳ್ತಿದ್ದ ಹಾಗೆ ಗೋಪಾಲ್ ಕೃಷ್ಣನಿಗೆ ಅವನ್ ಮನ್ಸಿಗೆ ಯಾರೋ ಕತ್ತಿ ತಗೊಂಡು ಚುಚ್ತಾ ಇದಾರೇನೋ ಅಂತ ಅನ್ಸುತ್ತೆ. ಅಳು ಬರ್ತಾ ಇದ್ರು ತಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಕೌಶಿಕ್ ಚೆನ್ನಾಗ್ ಓದಿರೋನು, ಆದ್ರೆ ಕೆಲ್ಸ ಸಿಗ್ದಿದ್ದಕ್ಕೋಸ್ಕರ ಮನೆ ಹತ್ರನೇ ಇದ್ಕೊಂಡು ವ್ಯವಸಾಯ ನೋಡ್ಕೊಳ್ತಾ ಹಾಗೆ ಆಟೋ ಓಡಿಸ್ಕೊಂಡಿದ್ದ. ಗೋಪಾಲ್ ಕೃಷ್ಣನಿಗೆ ದೂರದ ಸಂಬಂಧ, ಹಾಗೆ ಮಾಯನ್ಗೆ ವರ್ಸೆಲಿ ಭಾವ ಆಗ್ತಿದ್ದ. ಕೌಶಿಕಿ ಕೊಟ್ಟು ಮಾಯನ್ ಮದ್ವೆ ಮಾಡ್ತಾರೆ. ಅಮ್ಮ, ಅವಳು ಮದ್ವೆ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಆದ್ರೆ ನನ್ ಮದ್ವೆ ಯಾವಾಗ? ಮನೆಗಿಡ್ದಿದ್ ಶನಿ ಹೋಗ್ಬಿಡುತ್ತೆ. ಆಮೇಲೆ ನಾವಿಬ್ರು ಸಂತೋಷವಾಗಿರ್ಬೇಕು. ಅವಳ ಜೊತೆ ನಿನ್ ಕಂಪ್ಯಾರಿಸನ್ ಏನೇ? ನನ್ ಮಗಳಿಗಿಂತ ಭಿಕಾರಿ ಎಲ್ಲ ಒಳ್ಳೆ ರಾಜ್ಕುಮಾರನ್ನ ತಂದು ಮದ್ವೆ ಮಾಡ್ತೀನಿ. ಅಕ್ಕದ ಪಕ್ಕದ ಊರವರೆಲ್ಲ 100 ವರ್ಷ ಮಾತಾಡ್ಕೋಬೇಕು. ಕೃಷ್ಣವೇಣಿ ತಾನ್ ತನ್ ಮಗಳಿಗೆ ಹೇಳ್ದಂತೆ ರಾಜ್ಕುಮಾರ್ನಂತ ಹುಡುಗನ್ ತಗೊಂಡ್ ಬಂದು ಅವಳು ಮದ್ವೆ ಮಾಡ್ತಾಳೆ. ಅವನ ಹೆಸರು ರಾಹುಲ್. ಅವನು ಪಟ್ಟಣದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಓದ್ಕೊಳ್ಳೋದಕ್ಕೆ ಪಟ್ನಕ್ಕೆ ಅಂತ ಹೋದಾಗ ಪಾವ್ನಿನ ನೋಡಿ ಪ್ರೀತಿಸಿರ್ತಾನೆ. ನೋಡೋದಕ್ಕೂ ತುಂಬಾ ಅಂದವಾಗಿದ್ದ. ಮಗಳಿಷ್ಟಪಟ್ಟಿದ್ದಾಳೆ ಅನ್ನೋದಕ್ಕೆ ಹಿಂದೂ ಮುಂದು ಏನೂ ಯೋಚನೆ ಮಾಡದೆ ಕೃಷ್ಣವೇಣಿ ಪಾವ್ನಿನ ರಾಹುಲಿಗೆ ಕೊಟ್ಟು ಮದ್ವೆ ಮಾಡ್ತಾಳೆ. ಮದ್ವೆ ಹೊಸ್ತರಲ್ಲಿ ರಾಹುಲ್ ಪಾವ್ನಿನ ತುಂಬಾ ಚೆನ್ನಾಗಿ ನೋಡ್ಕೋತಿರ್ತಾನೆ. ಕೌಶಿಕ್ ಓದ್ಕೊಂಡಿದ್ದ, ಹಾಗೆಯೇ ತನ್ನ ಹೆಂಡತಿ ಮಾಯನ್ ಕೈಯಿಂದ ಒಂದು ಬಟ್ಟೆ ಶಾಪ್ನ ತೆಗಿತಾನೆ. ಕೌಶಿಕ್ನ ಸಹಾಯದಿಂದ ಮಾಯಾ ಬಟ್ಟೆ ಅಂಗಡಿ ನಡೆಸ್ತಿರ್ತಾಳೆ. ಹಾಗೆ 2 ಹೊಸ ಶಾಪ್ನೂ ತೆಗಿತಾಳೆ. ಇನ್ನು ಈ ಕಡೆ ಬರ್ತಾ ಬರ್ತಾ ರಾಹುಲ್ ವರ್ತನೆಯಲ್ಲಿ ಬದಲಾವಣೆಗಳು ಕಾಣಿಸುತ್ತೆ. ಪಾವ್ನಿ ಗೊತ್ತಿರೋರತ್ರ ಕೇಳ್ದಾಗ ರಾಹುಲ್ ಒಬ್ಬ ಹುಟ್ಟುಪೋಲಿ ಅಂತ ಗೊತ್ತಾಗುತ್ತೆ. ಮದ್ವೆ ಆಗೋಕ್ಕೂ ಮುಂಚೆನೆ ದುಡ್ಡಿಗೋಸ್ಕರ ಇಬ್ರು ಹುಡುಗಿರ್ನ ಮದುವೆ ಆಗಿ ದುಡ್ಡಿಗ್ ಪೀಡಿಸ್ತಾ ಇದ್ದ ಅಂತ ಗೊತ್ತಾಗುತ್ತೆ. ನಂತರ ಅವರು ವಿಚ್ಛೇದನ ಪಡ್ಕೊಂಡು ಬಿಡುಗಡೆ ಆದ್ರು ಅಂತ ಪಾವ್ನಿಗ್ ಗೊತ್ತಾಗುತ್ತೆ. ಇನ್ನು ಆವತ್ತಿನ ದಿನ ರಾಹುಲ್ ಮನೆಗ್ ಬಂದು ದುಡ್ಡು ಬೇಕು ಅಂತ ಹೆಂಡತಿ ಮೇಲೆ ಕೈ ಮಾಡ್ತಾನೆ. ರಾಹುಲ್ ಹೊಡೆಯೋದನ್ನ ತಡ್ಕೊಳ್ಳಕ್ಕಾಗ್ದೆ ಪಾವ್ನಿ ಅಲ್ಲಿಂದ ಓಡ್ ಹೋಗ್ತಾಳೆ. ಆಗ್ಲೇನೆ ಎದುರುಗಡೆ ಬರ್ತಾ ಇದ್ದ ಆಟೋನ ನಿಲ್ಸಿ ಅದ್ರಲ್ಲಿ ಹತ್ತತಾಳೆ. ಆಗ ಆಟೋ ಡ್ರೈವರ್ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾನೆ. ಮುಂದಕ್ಕೆ ಹೋಗ್ತಾ ಇರಿ, ನನ್ ದಾರಿಲಿ ಅಡ್ರೆಸ್ ಹೇಳ್ತೀನಿ ಅಂತ ಹೇಳ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಆಟೋ ಡ್ರೈವರ್ ಈಗ ಹೇಳಿ ನಾನು ನಿಮ್ಮನ್ನ ಎಲ್ಲಿಗೆ ಇಳಿಸ್ಬೇಕು ಅಂತ ಕೇಳ್ತಾನೆ. ಆಗ ಪಾವ್ನಿ ತನ್ನ ಮನೆ ಅಡ್ರೆಸ್ ಹೇಳಿದ ತಕ್ಷಣ ಆ ಆಟೋ ಡ್ರೈವರ್ ಆಟೋ ನಿಲ್ಸಿ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಪಾವನಿ ಆಟೋ ಡ್ರೈವರ್ನ ನೋಡಿ ತನ್ನ ಅಕ್ಕನ ಗಂಡ ಅಂತ ಗುರುತು ಹಿಡಿತಾಳೆ. ಕೌಶಿಕ್ ಪಾವನಿನ ಕರ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಅವಳ ಹೆಂಡತಿ ಮಾಯನಿಗೆ ಪಾವನಿ ಎಲ್ಲ ವಿಷಯನೂ ಹೇಳ್ತಾಳೆ. ಇವತ್ತಿಲ್ಲೇ ಇದ್ದು ನಾಳೆ ಬೆಳಗ್ಗೆ ಇದ್ರ ಬಗ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಆ ಇಬ್ರು ಗಂಡ ಹೆಂಡತಿ ಹೇಳ್ತಾರೆ. ಇನ್ನು ಮಾರನೇ ದಿನ ಬೆಳಗ್ಗೆ ಯಾರೋ ಕೂಗ್ದಾಗನ್ಸತ್ತೆ. ಅದಕ್ಕೆ ಮಾಯಾ ಬಾಗ್ಲ ಹತ್ರಕ್ಕೆ ಬಂದು ನೋಡ್ತಾಳೆ. ಅಲ್ಲಿ ಬಂದಿದ್ದ ವ್ಯಕ್ತಿ ನಿಮ್ ತಂಗಿ ಗಂಡ ಆಕ್ಸಿಡೆಂಟಲ್ಲಿ ಸತ್ತೋದ್ರು ಅಂತ ಹೇಳ್ತಾನೆ. ಪಾವ್ನಿನ ಕರ್ಕೊಂಡು ಮಾಯಾ ಮತ್ತೆ ಕೌಶಿಕ್ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ತಕ್ಷಣ ಪಾವ್ನಿ ತನ್ನ ತಾಯಿಯಾದಂಥ ಕೃಷ್ಣವೇಣಿನ ತಪ್ಕೊಂಡು ಅಳ್ತಾಳೆ. ನಡೆದ ಎಲ್ಲ ವಿಷಯನೂ ಹೇಳ್ತಾಳೆ. ನನ್ ಕೆಟ್ಟ ಬುದ್ಧಿಯಿಂದ ನಿಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ, ನನ್ನನ್ನ ಕ್ಷಮಿಸಿ. ಪರವಾಗಿಲ್ಲ ಅತ್ತೆ, ಪಾವ್ನಿನ ನಮ್ಮನೆ ಕರ್ಕೊಂಡು ಹೋಗ್ತೀವಿ. ಅವಳು ನಮ್ಮನೇಲೇ ಇರ್ಲಿ. ಹೇಗೂ ಬಟ್ಟೆ ಅಂಗಡಿಗಳಿದಾವಲ್ವಾ, ಅವಳು ಆ ವಾತಾವರಣದಲ್ಲಿರ್ತಾ ನಡೆದ ಎಲ್ಲಾ ಘಟನೆಗಳನ್ನ ಮರಿತಾಳೆ. ಅವಳಿಲ್ಲೇ ಇದ್ರೆ ನಡೆದ ವಿಷಯ ನೆನೆಸ್ಕೊಂಡು ಅವಳು ನೋವು, ನೀವು ನೋವು. ಕೃಷ್ಣವೇಣಿ ಹಾಗೆ ಗೋಪಾಲ್ ಕೃಷ್ಣನಿಗೆ ಸಮಾಧಾನ ಮಾಡಿ ಮಾಯಾ ಮತ್ತೆ ಕೌಶಿಕ್ ಪಾವ್ನಿನ ಕರ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ. ಅವಳಿಗೆ ಬಟ್ಟೆ ಅಂಗಡಿನ ನೋಡ್ಕೊಂತ ಹೇಳ್ತಾರೆ. ಅವಳು ಆ ವಾತಾವರಣದಲ್ಲಿದ್ದಿದ್ರಿಂದ ತುಂಬಾ ಕಡಿಮೆ ಸಮಯದಲ್ಲೇ ಎಲ್ಲಾ ವಿಷಯನೂ ಮರ್ತೋಗ್ತಾಳೆ. ಕೌಶಿಕ್ನ ಸ್ನೇಹಿತ ಕಮಲೇಶ್ ವ್ಯವಸಾಯ ಮಾಡ್ತಾ ಇರ್ತಾನೆ. ಹಬ್ಬಕ್ಕೆ ಬಟ್ಟೆಗಳನ್ನ ತಗೊಳ್ಬೇಕು ಅಂತ ಮಾಯಾ ಅಂಗಡಿಗೆ ಬರ್ತಾನೆ. ಪಾವ್ನಿನ ನೋಡಿ ಇಷ್ಟಪಡ್ತಾನೆ. ಆ ವಿಷಯನ ಮಾಯಾ ಕೌಶಿಕ್ ಹತ್ರ ಹೇಳ್ತಾಳೆ. ಆಗ ಅವರಿಬ್ರು ತುಂಬಾ ಸಂತೋಷದಿಂದ ಈ ವಿಷಯನ ಪಾವ್ನಿಗೆ ತಿಳಿಸ್ತಾರೆ. ಪಾವ್ನಿನೂ ಅದಕ್ಕೆ ಒಪ್ಕೋತಾಳೆ. ಎರಡೂ ಕುಟುಂಬಗಳು ಒಪ್ಕೊಂಡಿದ್ರಿಂದ ಅವರಿಬ್ರ ಮದ್ವೆ ಆಗುತ್ತೆ. ಮಾಯಾ ಬಟ್ಟೆ ಅಂಗಡಿ ನೋಡ್ಕೊಳ್ತಾ ಸಮಯ ಇದ್ದಾಗ ಗಂಡನ್ ಜೊತೆ ಜಮೀನಿಗೆ ಹೋಗಿ ವ್ಯವಸಾಯದ ಕೆಲಸ ಮಾಡ್ತಾ ಇದ್ಲು. ಕೃಷ್ಣವೇಣಿನೂ ತನ್ನ ಮನಸ್ಥಿತ್ವನ ಬದಲಾಯಿಸ್ಕೊಂಡು ತನಗಿದ್ದಂಥ ಆಸ್ತಿನ ಸಮವಾಗಿ 2 ಭಾಗ ಮಾಡಿ ಆ ಇಬ್ರು ಮಕ್ಕಳಿಗೂ ಕೊಡ್ತಾಳೆ.
ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ಥರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.